ಬಂಧುಗಳೇ, ಈಗ ನಮಗೆ ದೇವ ಸ್ವರೂಪವಾಗಿ ಕಾಣಸಿಗ್ತಾ ಇರುವ ಶ್ರೀ ಶ್ರೀ ಚಿದಾನಂದ ಅವಧೂತ ಗುರುಗಳು ಇಲ್ಲಿ ಅವರಿಗೆ ನಾವು ಹಣೆಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ನಾನು ವಿವರಣೆ ಕೊಡ್ತೇನೆ. ಪ್ರಥಮವಾಗಿ ಈಗ ನಮಗೆ ದೇವ ಸ್ವರೂಪವಾಗಿ ಕಾಣಸಿಗುವವರು ಶ್ರೀ ಶ್ರೀ ಚಿದಾನಂದ ಅವಧೂತ ಗುರುಗಳು. ಇವರು ಶ್ರೀ ರಾಮಾನಂದ ಅವಧೂತ ಮಠ ಹಣಗಂಡಿಯಿಂದ ಬಂದಂಥವರು. ಇಲ್ಲಿ ಬರಬೇಕಾದ್ರೆ ಒಂದು ಒಳ್ಳೆಯ ಹೊಸ ಮನೆಯ ಕಟ್ಟಡಕ್ಕೆ, ಆ ಒಂದು ವಾಸ್ತುವಿಗೆ, ಆ ಒಂದು ಮನೆಯ ಸೊಬಗವನ್ನು ಶಾಂತಿಯನ್ನು ಹೆಚ್ಚಿಸಲು ಈ ಬಂದಂಥ ಶ್ರೀ ಶ್ರೀ ಚಿದಾನಂದ ಅವಧೂತ ಗುರುಗಳು ಈ ಮನೆಯನ್ನೆಲ್ಲ ಪ್ರವೇಶಿಸಿ ಗುರುಪ್ರವೇಶ ಮಾಡಿ ಆ ಒಂದು ಮನೆಯಲ್ಲಿ ವಾಸ್ತುವಿಗೆ ಮತ್ತು ಮನೆ ಕಟ್ಟಡಕ್ಕೆ ಶಾಂತಿಯನ್ನು ತಂದುಕೊಂಡಂಥ ಗುರುಗಳು ರಾಮಾನಂದ ಅವಧೂತ ಮಠ ಹಣಗಂಡಿಯಿಂದ ಬಂದಂಥ ಗುರುಗಳು ಶ್ರೀ ಶ್ರೀ ಚಿದಾನಂದ ಅವಧೂತ ಗುರುಗಳಿಗೆ ಶ್ರೀ ನಮ್ಮ ರಮೇಶ್ ಶಿವಪ್ಪ ಸಕ್ರಿ ಇವರ ವತಿಯಿಂದ ಹಾಗೂ ನಮ್ಮೆಲ್ಲ ಗೆಳೆಯರ ವತಿಯಿಂದ ಅವರಿಗೆ ಗುರುಗಳಿಗೆ ಶ್ರೀ ಶ್ರೀ ಚಿದಾನಂದ ಅವಧೂತ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಹಾಗೆ ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ದವರು ಕೂಡ ಅವರ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಗುರುಗಳು ಈಗ ಹೊಸ ಮನೆಯನ್ನು ಪ್ರವೇಶಿಸಿ ಶಾಂತಿಯನ್ನು ಅಲ್ಲಿ ಸ್ಥಾಪಿಸಿ ತಮ್ಮ ಮಠಕ್ಕೆ ತೆರಳಿದರು. ಅವರಿಗೆ ಮತ್ತೊಮ್ಮೆ ಹಣೆಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸೋಣ. ಹಾಗೆ ನಮ್ಮ ಈ ಒಂದು ಹೊಸ ಮನೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹೇಳಿ ವಿನಂತಿಸಿಕೊಳ್ಳುತ್ತೇವೆ. ಸಬ್ಸ್ಕ್ರೈಬ್ ಮಾಡ್ರಿ. ಸ್ವಾಮೀಜಿಗಳು ಮಾಡಿರುತ್ತಾರೆ. ನಮ್ಮ ಹಂಗ ಮನೆ ತೋರ್ಸೋತ್ ಹೋಗಿಬಿಡ್ರಲ್ಲ. ನಮ್ಮ ಗೆಳೆಯರು ಈಗ ಮನೆಯ ಮಾಲೀಕರು ಅಂದರೆ ಸನ್ಮಾನ್ಯರಾದ ಶ್ರೀ ಸಾಗರ್ ಬ ಬಿಳ್ಳೂರ್, ಸನ್ಮಾನ್ಯರಾದ ಶ್ರೀ ಸಾಗರ್ ಬ ಬಿಳ್ಳೂರ್ ಮತ್ತು ಅವರ ಧರ್ಮಪತ್ನಿ ಸೌಭಾಗ್ಯವತಿ ತಾಯಿ ರಶ್ಮಿ ಸಾಗರ್ ಬಿಳ್ಳೂರ್ ಇವರು ಒಟ್ಟಿಗೆ ಈ ಮನೆಯನ್ನು ಕಟ್ಟಿಸಿದಂಥ ಮುಂದೆ ನಿಂತು ಗುತ್ತಿಗೆಯನ್ನು ಹಿಡಿದು ಮತ್ತು ಇದರ ಮನೆಯ ಒಂದು ಇಂಜಿನಿಯರಿಂಗ್ ಕೆಲಸ ಮಾಡಿರ್ತಕ್ಕಂಥ ಪ್ರವೀಣ್ ಸರ್ ಅವ್ರಿಗೆ ಶಾಲು ಹೊದಿಸಿ ಸನ್ಮಾನ ನೆರವೇರಿಸಿಕೊಟ್ರು. ಈಗ ಸಾಕಷ್ಟು ಬಂದಂಥ ಬಂಧು ಬಾಂಧವರು ಈ ಮನೆಗೆ, ಹೊಸ ಮನೆಗೆ ಪೂಜಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬಂಧು ಬಾಂಧವರು ಈಗ ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಈಗ ಇಬ್ಬರು ದಂಪತಿಗಳು ಅಂದರೆ ಸನ್ಮಾನ್ಯರಾದ ಶ್ರೀ ಸಾಗರ್ ಬ ಬಿಳ್ಳೂರ್, ಸನ್ಮಾನ್ಯರಾದ ಸಾಗರ್ ಬ ಬಿಳ್ಳೂರ್ ಮತ್ತು ಅವರ ಧರ್ಮಪತ್ನಿ ತಾಯಿ ಶ್ರೀಮತಿ ಸೌಭಾಗ್ಯವತಿ ತಾಯಿ ರಶ್ಮಿ ಸಾಗರ್ ಬಿಳ್ಳೂರ್ ಇವರು ಒಟ್ಟಿಗೆ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ತಮ್ಮ ಒಂದು ಹೊಸ ಮನೆಯ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರಿಗೆ ಆಮಂತ್ರಣ ಕೊಟ್ಟಿದ್ದರು. ಹಾಗೆ ಸಾವಿರಾರು ಜನರು ಇಲ್ಲಿ ಬಂದು ಆ ಮನೆಯ ಒಂದು ಸೊಬಗನ್ನು, ಆ ದೇವತೆಗಳನ್ನು ಸ್ಥಾಪಿಸಿದಂಥ ನವಗ್ರಹಗಳಿಗೆ ಮತ್ತು ಆದಿಶಕ್ತಿ ದೇವತೆ ತಾಯಿ, ಎಲ್ಲರ ತಾಯಿ ಯಲ್ಲಮ್ಮ ತಾಯಿ ರೇಣುಕಾ ಮಹಾತ್ಮೆ, ಆ ಒಂದು ಸ್ಥಾಪನೆಯ ಮೂರ್ತಿಗಳಿಗೆ ಅಲಂಕಾರಗೊಂಡಂಥ ದೇವ ಸ್ವರೂಪ ದೇವರುಗಳಿಗೆ ಎಲ್ಲರೂ ನಾವು ಹಣೆಹಚ್ಚಿ ನಮಸ್ಕಾರ ಮಾಡಿದೆವು. ಈಗ ನಮಗೆ ಕಾಣಿಸಿಗ್ತಾ ಇರುವ ದೇವರು, ಭವ್ಯ ದೇವರು ತಾಯಿ ಆದಿಶಕ್ತಿ ದೇವತೆ ರೇಣುಕಾ ಮಾತೆಗೆ ಹಣೆಹಚ್ಚಿ ನಾವು ನಮಸ್ಕಾರಗಳನ್ನು ಸಲ್ಲಿಸಿದೆವು. ಮನೆಯಲ್ಲಿ, ಹೊಸ ಮನೆಯಲ್ಲಿ ನವಗ್ರಹಗಳ ಸ್ಥಾಪನೆ ಮತ್ತು ಆದಿಶಕ್ತಿ ದೇವತೆ ತಾಯಿ ರೇಣುಕಾ ಮಹಾತ್ಮೆ ಸೌದತ್ತಿ ಯಲ್ಲಮ್ಮ ತಾಯಿಯನ್ನು ಸ್ಥಾಪನೆ ಮಾಡಿರುತ್ತಾರೆ ಸ್ವಾಮೀಜಿಗಳು. ಹಾಗೆ ದಂಪತಿಗಳು ಕೂಡ ಇಲ್ಲಿ ಹೊಸ ಮನೆಯ ಒಂದು ಪೂಜಾ ಕಾರ್ಯಕ್ರಮದಲ್ಲಿ
ಅತಿ ಭಕ್ತಿಯಿಂದ ತೊಡಗಿ ಈಗ ಪೂಜಾ ಕಾರ್ಯಕ್ರಮವನ್ನು ವಿಧಿವತ್ತಾಗಿ ನೆರವೇರಿಸಿದ್ದಾರೆ. ಸನ್ಮಾನ್ಯರಾದ ಸಾಗರ್ ಬಿ ಬಿಳೂರ್ ಇವರು ತಮ್ಮ ಗೆಳೆಯರೊಂದಿಗೆ ಸಾಕಷ್ಟು ಗಿಫ್ಟ್ಗಳ ಮೇಲೆ ಗಿಫ್ಟ್ಗಳನ್ನು ಪಡೆದುಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ. ಹಾಗೆ ಊಟ ಮಾಡದೇ ದಯವಿಟ್ಟು ಹೋಗಬೇಡಿ ಅಂಥೇಳಿ ಅವರಿಬ್ಬರು ದಂಪತಿಗಳು ಯಾವತ್ತೂ ಹೇಳ್ತಾ ಇದ್ದರು. ಹಾಗೆ ಹೊಸ ಮನೆಯ ಕಟ್ಟಡಕ್ಕೆ ಈ ಸಿಗ್ತಾ ಇದ್ದಾರಲ್ಲ ನಮ್ಮ ಗೆಳೆಯರು, ಇವರು ಸನ್ಮಾನ್ಯ ಪ್ರವೀಣ್ ಮಗಳು ಕೂಡ ರಮೇಶ್ ಸಕ್ರಿ ಅವರು ಈಗ ಈ ಒಂದು ಬಿಲ್ಡಿಂಗ್ BE ಸಿವಿಲ್ ಇಂಜಿನಿಯರಿಂಗ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಶ್ರೀ ಇಂಟೀರಿಯರ್ ಡಿಸೈನರ್ ಎಲ್ಲ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಡಿಸೈನ್ ಇವರು ಎಲ್ಲ ನೀವೇ, ಎಲ್ಲ ಮಾಡ್ತೀವಿ. ಸ್ಟ್ರಕ್ಚರ್ ಗಿಕ್ಚರ್ ಎಲ್ಲ ನಿಮ್ಮದೇ. ಥ್ಯಾಂಕ್ ಯು. ಕಾಣ್ತಾ ಇದ್ದಾರಲ್ಲ ಇವರು ಇದು ನಿಮ್ದೇ ರೀ ಮಣಿ ಇದೆ. ಕಟ್ಟಡವನ್ನು ಹಾಂ, ಗುತ್ತಿಗೆ ಎಷ್ಟು ಮಕ್ಕಳು ನಿರ್ಮಿಸಿಕೊಟ್ಟವರು. ಈಗ ಬರೀ ಹೆಣ್ಮಗಳ ಮನೆಯ ಅವ್ರ ಯಜಮಾನ್ರು ಇದ್ರೆ ಅವರೆಲ್ಲ ಇದೀಗ ತಾಯಿ ಸೌಭಾಗ್ಯವತಿ ಬೀಳೂರು ರಶ್ಮಿಕಾ ಅಲಿಯಾಸ್ ರಶ್ಮಿ ಅವರು ನಿಮ್ಮ ಅಮ್ಮ ಅವರು ಊಟ ಮಾಡ್ತಾ ಇದ್ರೆ ಎಲ್ಲೋ ಅದ್ರ ಮಾತನಾಡಿದರು. ಹಾಗೆ ಈಗ ಸದ್ಯಕ್ಕೆ ಕಾಣಿಸ್ತಾ ಇರೋರು ಅವ ತಾಯಿ ಸೌಭಾಗ್ಯವತಿ ರಶ್ಮಿ ಅವರ ಯಜಮಾನರು ಪತಿದೇವರು. ಅವರು ಸನ್ಮಾನ್ಯರಾದ ಸಾಗರ್ ಬಿಳೂರವರು ಈಗ ಊಟ ಎಲ್ಲ ಬಂಧು ಬಾಂಧವರನ್ನು ಊಟ ಮಾಡಿಸಿ ಹೊಸ ಮನೆಯ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಊಟ ಮಾಡುತ್ತಿದ್ದಾರೆ. ಕಡೆಯಾಗಿ ಕೆಲವೇ ಗೆಳೆಯರು ಉಳಿದಿರ್ತಾರೆ. ಅಂದರೆ ಬಂಧು ಬಾಂಧವರು ಈಗಾಗಲೇ ಬಂದು ಊಟ ಮಾಡಿ ತಮ್ಮ ಒಂದು ಊರುಗಳಿಗೆ ತೆರಳಿದ್ದಾರೆ. ಆದರೂ ಕೂಡ ಇಲ್ಲಿ ನೂರಾರು ಜನರು ಇನ್ನೂ ಕಾಣಸಿಗ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಸನ್ಮಾನ್ಯರಾದ ಶ್ರೀ ಸಾಗರ್ ಬಿಳೂರವರು ಮತ್ತು ಇವರ ಧರ್ಮಪತ್ನಿ ತಾಯಿ ಲೇಟ್ ಮಾಡಿ ಸನ್ಮಾನ್ಯ ಶ್ರೀ ಸಾಗರ್ ಬಿಳೂರ್ ಅವರ ಧರ್ಮಪತ್ನಿ ಎಲ್ಲ ಮುಗಿದು ಬಿಡಕ ಸೌಭಾಗ್ಯವತಿ ತಾಯಿ ರಶ್ಮಿ ಮತ್ತು ಅವರ ಮಗಳು ಶ್ರೀ ಅವರು ಎಲ್ಲ ಊಟ ಮಾಡಿ ನಮ್ಮ ಕೂಡ ವಿಡಿಯೋ ಮಾಡ್ಕೊಂಡು ಹೋದ್ರಲ್ಲ. ಸಾಯಿ ಕೃಪಾ ಕರೆಕ್ಟ್ ಮಾಡ್ಕೊಂಡು ಹೋಗಿ ಒಂದು ಮನೆಯ ಹೆಸರು ಅವರದು ಮತ್ತು ಅವರ ಮಗಳ ಹೆಸರು ಕೂಡ ಕುಮಾರಿ ಸಾಯಿ ಸ್ಮೃತಿ ಅಂತಕ್ಕಂಥ ಹೆಸರನ್ನು ತಮ್ಮ ಮಗಳಿಗೆ ಅವರು ಹೆಸರಿಟ್ಟಿರುತ್ತಾರೆ. ಅಂದರೆ ಕುಮಾರಿ ಸಾಯಿ ಸ್ಮೃತಿ ಇವರ ತಂದೆ ಸನ್ಮಾನ್ಯರಾದ ಸಾಗರ್ ಬಿಳೂರ್ ಮತ್ತು ಅವರ ತಾಯಿ ಸಾಯಿ ಸ್ಮೃತಿಯವರ ತಾಯಿ ಸೌಭಾಗ್ಯವತಿ ಕುಂಕುಮ ಸೌಭಾಗ್ಯವತಿ ತಾಯಿ ರಶ್ಮಿ ಅವರ ಪ್ರೀತಿಯ ಮಗಳು ಸಾಯಿ ಸ್ಮೃತಿ. ಈ ಸಾಯಿ ಸ್ಮೃತಿ ತಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ನಮ್ಮ ದೇಶಕ್ಕೆ ಹೆಸರು ತರಲಿ ಅಂತ ಹೇಳಿ ನಮ್ಮ ಅಶೋಕ್ ಅವರಲ್ಲಿ ಒಂದು ಆ ತಾಯಿ ಸರಸ್ವತಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಹಾಗೆ ಈಗ ಮನೆಯ ಒಂದು ಪ್ರವೇಶ ಮಾಡ್ತಾ ಇದ್ದೇವೆ. ನಮ್ಮ ಗೆಳೆಯರು ನಮ್ಮ ಸನ್ಮಾನ್ಯರಾದ ರಮೇಶ್ ಶಿವಪ್ಪ ಸಕ್ರಿ ಅವರು ಮನೆಯನ್ನು ನಮಗೆ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ನಾವು ಮನೆಯನ್ನು ಪ್ರಯಾಣ ಮಾಡಿ ಹೊಸ ಮನೆಯನ್ನು ತೋರಿಸ್ತಾ ಇದ್ದಾರೆ. ಜಗುಲಿ ಮೇಲಿನ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ಹಾಗೆ ಸಾಕಷ್ಟು ಗಿಫ್ಟ್ಗಳು ಕೊಟ್ಟಂಥ ಗಿಫ್ಟ್ಗಳು ಈಗ ಹೊರಾಂಗಣದಲ್ಲಿ ಕಾಣ್ತಾ ಇರುವ ನಿಸರ್ಗ ದೇವತೆ. ಈಗ ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಟ್ಟಂಥ ಒಂದು ಆ ದೊಡ್ಡ ಒಂದು ಗಾಡಿ ತುಂಬುವಷ್ಟು ಗಿಫ್ಟ್ಗಳ ಮೇಲೆ ಗಿಫ್ಟ್ ಬಂದಿರ್ತವೆ. ಆ ಗಿಫ್ಟ್ಗಳನ್ನು ಇವರು ಕಿಚನ್ ರೂಮ್ದಲ್ಲಿ ಪೂರ್ತಿಯಾಗಿ ಭರ್ಪೂರ್ ತುಂಬಿರ್ತಾರೆ. ಅಂದರೆ ಸ್ಥಳಾವಕಾಶ ಅಲ್ಲೇ ಮಾಡಿ ಒಂದು ಸೂಕ್ತ ಕೆಲವೇ ಇಬ್ಬರು ಸೇಮಾದಲ್ಲಿ ಏನಂದ್ರೆ ನೀವು ಸಣ್ಣವ್ರನ್ ತಂಗಿ ನೀವು ಸಣ್ಣವ್ರು ಹೌದು ಮೊದಲೇ. ಈಗ ನಮಗೆ ಸನ್ಮಾನ್ಯರಾದ
ರಾಜ್ಕುಮಾರ್ ಬಸಪ್ಪ ಪೂಜಾರಿ ಅವರು ನಮ್ಮ ಕಟಗೇರಿ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಅವರ ಗೆಳೆಯರಾದಂಥ ಸನ್ಮಾನ್ಯರಾದ ರಮೇಶ್ ಶಿವಪ್ಪ ಸಕ್ರೆ ಅವರು ಕಾಣಿಸಿಕೊಂಡರು. ಈಗ ಮನೆಯ ಒಡತಿ ತಾಯಿ ಸೌಭಾಗ್ಯವತಿ ತಾಯಿ ರಶ್ಮಿ ಸಾಗರ್ ಬೀಳೂರವರು ಆ ಒಂದು ಮನೆಯ ಹೆಬ್ಬಾಗಿಲಿನ ಮುಂಭಾಗದ ಹಾಲಿನಲ್ಲಿ ಸ್ಥಾಪಿಸಿಕೊಂಡಂಥ ದೇವತೆ ಆದಿಶಕ್ತಿ ದೇವತೆ ತಾಯಿ ಎಲ್ಲರ ತಾಯಿ ಯಲ್ಲಮ್ಮ ದೇವಿ ಸೌದತ್ತಿಯ ಯಲ್ಲಮ್ಮ ತಾಯಿಗೆ ನಾವೆಲ್ಲರೂ ಹಣೆ ಹಚ್ಚಿ ನಮಸ್ಕರಿಸಿದೆವು. ಈಗ ಹೋಮ್ ಟೂರ್ ಮಾಡ್ತಾ ಇದ್ದೇವೆ. ನಮ್ಮ ಶೋಕೋ ತತ್ನಿ ಯೂಟ್ಯೂಬ್ ಚಾನಲ್ ಕೂಡ ನಾವು ಹೋಮ್ ಟೂರ್ ಮಾಡಿ ಎಲ್ಲ ಕಟ್ಟಡಗಳ ಒಂದು ವೈಭವತೆ ಭಾರಿ ವಿಭಿನ್ನವಾಗಿ ಕಟ್ಟಿಸಿದ ಒಂದು ಕಟ್ಟಡ. ಇಂಜಿನಿಯರ್ ತಮ್ಮ ಒಂದು ಕೈ ಚಳಕ, ಒಂದು ಜ್ಞಾನದ ಒಂದು ಚಳಕವನ್ನು ಇಲ್ಲಿ ತೋರಿಸಿದ್ದಾರೆ. ಪಕ್ಕದಲ್ಲೇ ಸಿಂಕು, ವಿದ್ಯುತ್ ಮತ್ತು ವಿಂಡೋಗಳು, ಹೊಸ ಥರದಂಥ ವಿಂಡೋಗಳು, ಹೊಸ ರೂಪವಾಗಿ ಕಂಡಂಥ ವಿಂಡೋಗಳು, ಆಕರ್ಷಣೀಯವಾದಂಥ ಒಂದು ಈ ಮನೆಯ ಮೇಲ್ಛಾವಣಿ ಕುಳಿತಿರ್ತಕ್ಕಂಥ ತಾಯಂದರು ಸಾಕಷ್ಟು ಇಲ್ಲಿ ವಾತಾವರಣ ಕೂಲ್ ವಾತಾವರಣ ಬರುವಂತೆ ಗಾಳಿ ಬೆಳಕು ಸರಾಗವಾಗಿ ಇಲ್ಲಿ ಆವರಿಸುವಂತೆ ಮಾಡಿರ್ತಕ್ಕಂಥ ಇಂಜಿನಿಯರಿಗೆ, ಮನೆಯ ಕಟ್ಟಡ ಗುತ್ತಿಗೆ ಹಿಡಿದು ಕಟ್ಟಿದಂಥ ಆರ್ಕಿಟೆಕ್ಚರ್ ಇಂಜಿನಿಯರಿಗೆ ಒಂದು ನಮ್ಮ ಶಿವಕಥನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಈಗ ನಾವು ಮೇಲ್ಛಾವಣಿ ಹತ್ತಿ ಕೆಳಗಿಳಿದು ಮತ್ತೆ ಹೆಬ್ಬಾಗಿಲಿನ ಮುಂಭಾಗದ ಹಾಲಿನಲ್ಲಿ ನಾವು ಬರ್ತಾ ಇದ್ದೇವೆ. ಅಲ್ಲೇ ಮುಂಭಾಗದ ಹಾಲಿನಲ್ಲಿ ಈಗ ನಮ್ಮ ಶ್ರೀಕಾಂತ್ ಅವರು ಕಂಡರು. ತಾಯಂದರು ಇಲ್ಲಿ ಮತ್ತೆ ಮುಂಭಾಗದ ಹಾಲಿನಲ್ಲಿ ಸಿಗ್ತಾ ಇದ್ದಾರೆ. ಅಲ್ಲೇ ಬಲಗಡೆಗೆ ಸ್ಥಾಪಿಸಿದಂಥ ಆದಿಶಕ್ತಿ ದೇವತೆ, ಎಲ್ಲರ ತಾಯಿ ಯಲ್ಲಮ್ಮ ದೇವತೆ, ಆ ಬಲಗಡೆ ಈಗ ನಮಗೆ ಕಾಣಸಿಗ್ತಾ ಇರುವ ಆದಿಶಕ್ತಿ ದೇವತೆ ತಾಯಿ ತುಂಬ ಸ್ವಾಮೀಜಿಗಳು ಭಕ್ತಿಯಿಂದ ಅಲಂಕರಿಸಿ ಗಂಧ ಪುಷ್ಪಗಳನ್ನು ಮುಡಿಸಿ ಭಾರಿ ಸುಂದರವಾಗಿ ಅಲಂಕರಿಸಿದ್ದಾರೆ. ಆ ದೇವತೆಗೆ ಸೌದತ್ತಿ ತಾಯಿ ಯಲ್ಲಮ್ಮ ತಾಯಿ ದೇವತೆಗೆ ಹಣೆ ಹಚ್ಚಿ ನಮಸ್ಕಾರಗಳನ್ನು ಬೀಳೂರು ಬಂಧುಗಳ ಪರವಾಗಿ ನಾವು ಅಶೋಕತ್ನಿ ಯೂಟ್ಯೂಬ್ ಚಾನಲ್ದವರು ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ.